ಮೊಬೈಲ್ ಬಂದ ನಂತರ ಮೊಬೈಲ್ ಬಂದ ನಂತರ ಯಾರು ಪತ್ರವನ್ನ ಬರೆಯುವಂತ ಹವ್ಯಾಸ ಎಲ್ಲವೂ ಏನಾಯ್ತಂದ್ರ ಕಳ್ಕೊಂಡ್ಬಿಟ್ರು. ಮೊಬೈಲ್ ಬರೋಣ ಏನಾಯ್ತಂದ್ರ ಪತ್ರ ಬರೆಯುವಂತ ಅವಶ್ಯಕತೆ ಬೀಳೋದಿಲ್ಲ. ಹಾಗಾಗಿ ಎಷ್ಟೇ ದೂರದಲ್ಲಿ ಇದ್ರು ಅಥವಾ ಎಷ್ಟೇ ದೂರ ಅಲ್ಲ, ನಾವು ವಿದೇಶದಲ್ಲಿ ಇದ್ರು ಸುದಕ್ಕೆ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಒಂದು ಕ್ಷಣಾರ್ಧದಲ್ಲಿ ಮೊಬೈಲ್ ಅನ್ನ ಡಯಲ್ ಮಾಡೋ ಮುಖಾಂತರ ಅವ್ರ ಜೊತೆ ಏನಪ್ಪ ಅಂದ್ರೆ ನೇರವಾಗಿ ಮಾತಾಡ್ತಾ ಇದೀವಿ. ಅಷ್ಟೊಂದು ಈಗ ಏನಾಯ್ತಂದ್ರೆ ಟೆಕ್ನಾಲಜಿ ಮುಂದುವರೆದೆ. ಮಾತಾಡೋದು ಅಷ್ಟೇ ಅಲ್ಲ, ನಾವು ವಿಡಿಯೋ ಕಾಲ್ ಮುಖಾಂತರ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ನಮ್ಮ ಸಂಬಂಧಿಕರ ಜೊತೆಗೆ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಒಂದು ಭಾವನೆಗಳನ್ನ ಹಂಚ್ಕೋತಾ ಇದ್ವಿ. ಇಂಥ ಒಂದು ಸಂದರ್ಭದಲ್ಲಿ ಏನಾಗ್ತೈತೆ ಅಂದ್ರೆ ಪತ್ರ ಬರೆಯುವಂತ ಹವ್ಯಾಸ ಏನಾಗ್ತದೆ ಅಂದ್ರೆ ಸಂಪೂರ್ಣವಾಗಿ ಈಗ ನಶಿಸೋಗಿ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿರುವಂತಹ ಶ್ರೀಯುತ BC ಬಾಡಿಗೆ ಸರ್ ಅವರು ಇದು 1 ವರ್ಷ ಅಲ್ಲ 2 ವರ್ಷ ಅಲ್ಲ, ಸುಮಾರು ವರ್ಷಗಳ ಕಾಲದಿಂದ ಏನಾಗಿತ್ತಂದ್ರೆ ಪತ್ರವನ್ನ ಬರೆಯುವಂತ ಹವ್ಯಾಸವನ್ನ ರೂಢಿಸಿಕೊಂಡಾರ. ನೀವು ನಮಗೆ ಒಂದು ಪೇಜ್ ಪಾಠವನ್ನು ಬರೆಯ ಅಂದ್ರೆ ಕೈ ಮುಗಿಸ್ತಾ ಇದ್ವಿ,